ಫ್ರೆಂಡ್, ಇವತ್ತೊಂದು ವಿಡಿಯೋ ನಿಮ್ಮ ಹತ್ರ ಒಂದು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂದರೆ ನೋಡಿ ಬನ್ನಿ ನಾನು ಏನು ಮಾಡ್ತೀನಿ ಅಂತ. ನೋಡಿ ಫ್ರೆಂಡ್, ಇವತ್ತು ಒಂದು ಹಲ್ಲು ಪೇಸ್ಟ್ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ನನ್ನ ಹಲ್ಲು ನೋಡಿ ಎಷ್ಟು ಒಂಥರ ಹಲ್ಲು ನೋಡಿ, ಈ ಥರ ಇದೆ ನೋಡಿ. ಇಡ್ಲಿ ಪುಡಿ ಮಾಡೋಕ್ಕೆ ಇದು ಇಡ್ಲಿ ಮತ್ತು ಉಪ್ಪು ಮತ್ತು ಲವಂಗ ಇಷ್ಟಾದರೆ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಮಾಡ್ತಿದೆ ಅಂತ, ತುಂಬ ಚೆನ್ನಾಗಿರುತ್ತೆ. ಹಲ್ಲು ನೋಡಿದ್ರೆ ವೈಟಾಗಿರ್ತದೆ. ತೋರಿಸ್ತೀನಿ ನಿಮಗೆ. ನಾವು ಸಣ್ಣದಿದ್ದಾಗೆಲ್ಲ ಇದೇ ಹಚ್ಚಿ ಉಜ್ಜಿದ್ದೀರಿ. ಇವಾಗೆಲ್ಲ ಪೇಸ್ಟ್ಗಳು ಬಂದಿದೆ. ಅದರಲ್ಲೆಲ್ಲ ಕೆಮಿಕಲ್ ಇರುತ್ತೆ. ಇದರಿಂದ ಉಜ್ಜಿ ಎಷ್ಟು ನ್ಯಾಚುರಲ್ ಇರುತ್ತೆ ಇದು. ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇದರಿಂದ. ಅಂದರೆ ಫಳ 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 ಹೋಗುತ್ತೆ. ಬೆಂಗಳೂರಲ್ಲಿ ಇಡ್ಲಿ ಹುಡ್ಕಾಡ್ಬೇಕಾಗಿತ್ತು ನಾನು. ಸಿಗುತ್ತೆ, ಬಟ್ ಅದು ತರೋದು ಯಾರಿಲ್ಲ ಅದಕ್ಕೆ. ನೋಡಿ ಈ ಥರ ಆದಮೇಲೆ ಚೆನ್ನಾಗಿ ಸಕ್ಕತ್ತಾಗಿ ಅಲ್ಲೇ ಒದ್ದು ಫಳ ಫಳ ಅನ್ನುತ್ತೆ. ಆಮೇಲೆ ಅದೇನಂತಾರಲ್ರಿ, ಅಲ್ಲಲ್ಲಿ ಹುಳ ಅದು ಇದು ಏನಾಗಲ್ಲ ಅಂತ ಉಜ್ಜಿದ್ರೆ. ಮಿಕ್ಸಿಗೆ ಕೂಡ ಹಾಕ್ಬಿಡೋದು, ಚೆನ್ನಾಗಿ ಕುಟ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ನನಗೆ ತುಂಬ ದಿನ ಆಯ್ತು ಇದು ಮಾಡಬೇಕು ಅಂತಂದು, ಮಾಡೋಕ್ಕೆ ಹಾಕಿರಲಿಲ್ಲ. ಸಾಲ್ಟ್ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಲವಂಗ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಹಾಕ್ತಾಯಿದ್ದೀನಿ. ಸಣ್ಣರಿದ್ದ ನೀವು ಇಡ್ಲಿಂದ ಉಜ್ಜಿದಿರಿಲ್ಲ ಕಮೆಂಟಲ್ಲಿ ಹೇಳಿ ನನಗೆ. ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಏನು ದುಡ್ಡೇನು ಹೋಗಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಾನು ಸಣ್ಣಗಿದ್ದಾಗ ಏನೇನು ಚೇಷ್ಟೆಗಳು ಮಾಡಿದ್ದೀನಿ, ಇವಾಗ ಅದೇ ಮಾಡ್ತಾಯಿದ್ದೀನಿ. ಅವಾಗ ಎಲ್ಲಿ ಅದು ಡಾಬರ್ ಆಮ್ಲ ಪುಡಿ ಬರ್ತಿತ್ತು ಜಾಸ್ತಿ, ಅದು ತಿಕ್ಕಿದ್ದೀನಿ. ಆಮೇಲೆ ಇಡ್ಲಿ ಪುಡಿ ತಿಕ್ಕಿದ್ದೀನಿ. ಇವಾಗೆಲ್ಲ ಪೇಸ್ಟ್ಗಳು ಒಂದೊಂದು ಥರ ಬರುತ್ತೆ, ಡೈಲಿ ಒಂದೊಂದು ಥರ ಬರುತ್ತೆ ಪೇಸ್ಟು. ಅದರಲ್ಲೆಲ್ಲ ಉಜ್ಜಿ ಅಲ್ಲೆಲ್ಲ ಹಾಳಾಗೋಯ್ತು. ಇವಾಗ ನ್ಯಾಚುರಲ್ ಮಾಡ್ಕೊಳ್ಳೋಣ ಅಂತ ನ್ಯಾಚುರಲ್ ಇಡ್ಲಿ ಪುಡಿ ಮಾಡ್ತಾಯಿದ್ದೀನಿ ನೋಡಿ. ರಿಯಲಾಗಿ ಹೇಳ್ತಾಯಿದ್ದೀನಿ, ಇದು ಒಳ್ಳೆಯದು. ನಾನು ನಿಮಗೆ ವಿಡಿಯೋ ಮಾಡಬೇಕು ಅಂತೇನಿಲ್ಲ, ಇದು ಒಳ್ಳೆ ವಿಡಿಯೋ ಅಂತ ವಿಡಿಯೋ ಮಾಡ್ತಾಯಿರೋದು. ಇದು ಯೂಸ್ ಆಗುತ್ತೆ, ಇದು ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಹಲ್ಲು ನೋಡಿ ನಂದು ಎಷ್ಟಿದೆ ಅಂತ. ಒಂದು ವಾರ ಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ. ಹಲ್ಲು ಪೇಸ್ಟ್ ಇವಾಗಲೂ ಉಜ್ಜಿತೀನಿ, ಬಟ್ ಡಾಬರ ಉಜ್ಜಿಸೋದು ನಾನು ಜಾಸ್ತಿ. ಸರಿ, ಮತ್ತೆ ಸಿಗ್ತೀನಿ. ಫೈನಲಾಗಿ ರೆಡಿ ಆಯಿತು ನೋಡಿ. ನಮ್ಮ ಪೇಸ್ಟ್ ಹೇಗಿದೆ ನೋಡಿ. ಪೇಸ್ಟ್ ಚೆನ್ನಾಗಿದೆಯಾ? ಇದು ಮಸಾಲದು ಬೆಂಗಳೂರಲ್ಲಿತ್ತು, ತೊಗೊಂಬಂದೆ ನಾನು. ಈಗ ಅದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಒಳ್ಳೇದು ಯೂಸ್ ಆಯಿತು ನೋಡಿ. ಚೆನ್ನಾಗಿದೆ. ಇವಾಗ ತೋರಿಸ್ತೀನಿ ನಿಮಗೆ ಪುಡಿ ನೋಡಿ. ಇದಕ್ಕೆ ಈ ಥರ ಇದೆ ನೋಡಿ. ಈ ಥರನೂ ಬೆಳೀತೆ, ಜಾಸ್ತಿನೂ ಹಾಕ್ಕೋಬೋದು. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಏನೋ ಒಂದು ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ನಿಮ್ಮ ಸಪೋರ್ಟ್ ಜಾಸ್ತಿ ಬೇಕು ನನಗೆ. ಸೊ ಎಲ್ಲರೂ ಇಲ್ಲಿ ಗೇಲಿ ಮಾತಾಡಿದ್ದಾರೆ. ಸೊ ಅವ್ರ ಎದುರುಗಡೆ ನಾನು ಗೆಲ್ತೀನಿ ಅನ್ನೋ ನಂಬಿಕೆ ಐತೆ. ನೀವು ಗೆಲ್ಲಿಸ್ತೀರ ಅನ್ನೋ ನಂಬಿಕೆನೂ ನನಗೆ ಕೂಡ ಐತೆ.
ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್. ನಾನು ನಿಮಗೆ ಟೆಂಪರರಿ ಉಜ್ಜಿಬಿಟ್ಟು ತೋರಿಸ್ತೀನಿ ನೋಡಿ. ಚೆನ್ನಾಗಿರ್ತದೆ ಗಿಜ್ಜಕ್ಕನ ಥರ ಖುಷಿ ನೋಡಿ. ಇದಿಷ್ಟ ನನಗೆ, ಚಿಕ್ಕ ವಯಸ್ಸಿಂದನೂ ಇಷ್ಟ ಇದು. ಇನ್ಮೇಲೆ ಇದೆ ನನ್ನ ಪೇಸ್ಟ್. ಬೇಕಾದ್ರೆ ನೀವು ಬ್ರಷಿಂದನೂ ಉಜ್ಬೋದು, ಬಟ್ ನಾನು ಬಳ್ಳಿಂದನೇ ಉಜ್ಜೋದು. ನೀವೇ ನೋಡಿ ಹಲ್ಲು ಹೇಗಿದೆ, ಡಿಫ್ರೆಂಟ್ ಅನಿಸುತ್ತೆ. ಬಟ್ ಒಂದೇ ದಿನಕ್ಕೆ ಡಿಫ್ರೆಂಟ್ ಅನಿಸುತ್ತೆ, ಒಂದು ವಾರ ಉಜ್ಜಿ ನೋಡಬೇಕು ನೋಡಿ.